ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಳತ್ತೀನಿ ಫ್ರೆಂಡ್ಸ್. ನಾನು ಮಸ್ತಾಗಿ ಆರಾಮದೀನಿ ನೋಡಿರಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋನ ಈಗ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ. ಇವತ್ತು ಏನಪ್ಪ ಅಂದ್ರೆ ಹುಡುಗರಿಗೆ ಸ್ಕೂಲ್ ಇಲ್ಲ ನೋಡಿರಿ. ಇವತ್ತು ಶನಿವಾರ, ಇಲ್ಲ ಶನಿವಾರನೂ ಸೂಟಿ ಇರ್ತೈತಿ ಮತ್ತು ಐತಾರನೂ ಸೂಟಿ ಇರ್ತೈತಿ. 2 ದಿವಸ ರಜೆ ಇರ್ತೈತಿ. ಇದು ಶನಿವಾರ ಇಲ್ಲಿ ಹೋಗಿ ನೋಡಿರಿ. ಈಗ ನೋಡಿರಿ, ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡಾಕೊಂತೀನಿ, ವಡಾನು ಮಾಡಾಕೊಂತೀನಿ ಫ್ರೆಂಡ್ಸ್. ಇದೆಲ್ಲ ಮಾಡೋಕೆ ಟೈಮ್ ಬೇಕಾಗುತ್ತೆ ನೋಡಿರಿ. ಹಾಗಾಗಿ ನಾನೇನು ಮಾಡತ್ತೀನಿ ಅಂದ್ರೆ ಶನಿವಾರ ಇಲ್ಲ ಐತಾರು ದಿವಸ ಹಿಂಗೆ ಇಂಥದನ್ನು ಮಾಡ್ತೀನಿ ಫ್ರೆಂಡ್ಸ್. ಬರೀ ಇಡ್ಲಿ ಸಾಂಬಾರು ಮಾಡೋದಾದ್ರೆ ಟಿಫಿನ್ ಬೇಕಲ್ರಿ ಅವರಿಗೆ, ಡಬ್ಬಿ ತೊಗೊಂಡು ಹೋಗ್ತಾರೆ. ಹಾಗಾಗಿ ಅವರಿಗೆ ಮಾಡಿಕೊಟ್ಟಿರ್ತೀನಿ. ಇವು 4 ಐಟಮ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ನಾನು ಅವರಿಗೆ ಸ್ಕೂಲ್ ರಜೆ ಇದ್ದಾಗ ಮಾಡಿಕೊಡ್ತೀನಿ ನೋಡಿರಿ ಫ್ರೆಂಡ್ಸ್. ಯಾರೆಲ್ಲ ಈ ಥರ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಬರ್ರಿ ಫ್ರೆಂಡ್ಸ್, ಈಗ ನೋಡಿರಿ ವಡಾಕ್ಕೆ ರೆಡಿ ಮಾಡ್ಕೊಂಡೀನಿ. ಈ ಸೈಡ್ ಇಡ್ಲಿನೂ ರೆಡಿ ಆಗಾಕುಂತವು. ಮತ್ತು ವಡಾಕ್ಕೆ ಏನೆಲ್ಲ ಹಾಕೀನಂತಂದ್ರೆ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಇದು ಹಾಕ್ಬೇಕು ನೋಡಿರಿ, ಅಲ್ಲ ಅದು ಹಾಕಿದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಹೆಚ್ಚಿದ ಕೊಬ್ಬರಿ ಅದೆಲ್ಲ ಹಾಕಿ ಉಪ್ಪು ಹಾಕಿ ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿ ವಡೆ ಮಾಡ್ಬೇಕು ನೋಡಿರಿ. ಮಸ್ತ್ ಟೇಸ್ಟ್ ಆಗ್ತಾವೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ. ನೋಡಿರಿ, ಈಗ ನಾನು ಇಡ್ಲಿನೂ ರೆಡಿ ಮಾಡಾಕೊಂತೀನಿ. ಒಂದು ಸೈಡ್ ಚಟ್ನಿನೂ ಆಯಿತು, ಸಾಂಬಾರನೂ ಆಯಿತು. ಈಗ ಇಡ್ಲಿನೂ ರೆಡಿ ಆಗಾಕುಂತೈತಿ. ಈಗ ಪಟ್ಟನ ವಡೆ ಮಾಡಿ ಕೊಟ್ಟು ಬಿಡ್ತೀನಿ ರೀ ಅವ್ರಿಗೆ ತಿನ್ನೋಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಮ್ಮಂಥ ಸಣ್ಣವ್ರಿಗೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಎಷ್ಟು ಕಷ್ಟಪಟ್ಟು ನಾವು ವೀಡಿಯೋನ ಮಾಡ್ತೀವಿ, ಅದರ ಪ್ರತಿಫಲನ ಇರೋಂಗಿಲ್ಲ ನೋಡಿರಿ. ಯಾರು ವೀಡಿಯೋನ ನೋಡೋಂಗಿಲ್ಲ. ಪ್ಲೀಸ್ ಫ್ರೆಂಡ್ಸ್, ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಎಲ್ಲ ಮಿಕ್ಸ್ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ವಡೆ ಮಾಡಬೇಕು. ಭಾರಿ ಟೇಸ್ಟ್ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಹೋಟೆಲ್ನಾಗ ತಿನ್ನೋ ಅಷ್ಟು ಟೇಸ್ಟ್ ಆಗಿತ್ತು ನೋಡಿರಿ. 100% ಅದೇ ಥರ ಇತ್ತು ನೋಡಿರಿ. ಹೋಟೆಲ್ನಾಗೆ ತರಿಸ್ತೇವಲ್ಲ ಆ ಥರನೇ ಇತ್ತು ನೋಡಿರಿ ಫ್ರೆಂಡ್ಸ್. ಮಸ್ತ್ ಅಂದರೆ ಮಸ್ತ್ ಇತ್ತು ನೋಡಿರಿ. ಅದೇ ಯಾರೆಲ್ಲ ಈಗ ನೋಡಿರಿ, ಹಂಗೆ ನಾನು ಮಕ್ಕಳ ಜೊತೆಗೆ ಮಾತಾಡ್ಕೊಂತೇನೆ ನನ್ನ ಮಗಳು ವೀಡಿಯೋ ಮಾಡಾಕ್ತಿದ್ಲು, ನಾನೇನೈತಿ ವಡೆ ಮಾಡಾಕುಂತಿದ್ದೆ ನೋಡಿರಿ. ಒಂದು ಸ್ವಲ್ಪ ವೀಡಿಯೋ ಮಾಡಂದ್ರೆ ಮಾಡ್ತಾರೆ, ಒಮ್ಮೆ ಮಾಡ್ತಾರೆ, ಒಮ್ಮೊಮ್ಮೆ ಮಾಡಂಗೆ ಇಲ್ಲ ನೋಡಿರಿ. ತಿಳಿದ್ರೆ ಮಾಡ್ತಾರೆ, ಇಲ್ಲಂದ್ರೆ ಇಲ್ಲೇ ಇಲ್ಲ. ಹಂಗೆ ಹುಡುಗರ್ದು ಹೆಂಗೆ ಇದು ಇರ್ತೈತಿ ಹಂಗೆ ನೋಡಿರಿ, ಮೂಡ್ ಹೆಂಗಿರ್ತೈತಿ ಹಂಗೆ ನೋಡಿರಿ. ಮತ್ತು ಅದ್ರಾಗ ಇಲ್ಲಿ ಮಳೆನೂ ಜಾಸ್ತಿ ಐತಲ್ಲ ಫ್ರೆಂಡ್ಸ್. ಹಾಗಾಗಿ ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಮಳೆಗಾಲದಾಗಂತೂ ಭಾರಿ ಸುಡೋದು ಬಿಸಿ ಬಿಸಿ ತಿಂದ್ವಿ ಅಂದ್ರೆ ಒಂಥರ ಏನೋ ಇದಾಗುತ್ತೆ ನೋಡಿರಿ, ಫೀಲ್ ಆಗುತ್ತೆ. ನಿಮಗೂ ಹಂಗೆ ಆಗುತ್ತೆ ಅಂಥೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಮಳೆಗಾಲದಾಗ ಈ ಥರ ಬಿಸಿದು ತಿಂದ ಮೇಲೆ ನಮಗಂತೂ ಮಳೆಗಾಲದಾಗನ ಮಾಡೋಕ್ಕೆ ಭಾಳ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು. ನಿಮ್ಮ ಕಡೆ ಹೆಂಗೆಲ್ಲ ಐತಿ ಮಳೆ ಹೇಳ್ರಿ ಫ್ರೆಂಡ್ಸ್. ನಮ್ಮ ಕಡೆ ಅಂತೂ ಐತೆ ನೋಡಿರಿ. ಈ ಸೈಡ್ ಮಳೆ ಐತಿ. ಮತ್ತು ಸ್ಕೂಲೂ ಅವಾಗವಾಗ ಸೂಟಿ ಇರ್ತೈತಿ. ರೆಡ್ ಅಲರ್ಟ್ ಆಗಿ ಸೂಟಿ ಕೊಟ್ಟಿರ್ತಾರೆ. ಹಾಗಾಗಿ ಮಳೆ ಅಂತೂ ಸಿಕ್ಕಾಪಟ್ಟೆ ಐತೆ ನೋಡ್ರಿ ಮಳೆ. ಹೋಟೆಲ್ ಶೈಲಿನ ಮಾಡಿದ್ದೆ ನೋಡ್ರಿ ಫುಲ್ ನಾನು ಇವತ್ತು. ಹೋಟೆಲ್ ಶೈಲಿ ಒಳಗೆ ಉದ್ದಿನ ವಡೆ, ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ಅದ್ರೊಳಗೆ ಟೈಪ ಮಾಡಿದ್ದೆ ರೀ ಫ್ರೆಂಡ್ಸ್. ಆದರೆ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿಲ್ಲ, ವಡಾದಷ್ಟೇ ಹೇಳಿದೆ ನೋಡಿರಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡೋದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.